ಇವತ್ತಿಂದ 3rd ಡೇ ಬ್ಲಾಗ್ ಇದು. ಈ ಬ್ಲಾಗಲ್ಲಿ ನಮ್ಮ ರೊಟೀನ್ ಶುರುವಾಗುತ್ತೆ. ಸೊ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಾಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಲಾಗ್ ನೋಡಿದ್ದೀರಲ್ವ, ಈಗ 3rd ಬ್ಲಾಗ್ ಅಂತ ಹೇಳ್ಬೋದು. ಇಲ್ಲಿಂದ ರೊಟೀನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ. ಟೆರಸ್ ಮೇಲೆ ಬಂದಿದ್ದೀನಿ ನೋಡಿ. ಸದ್ಯಕ್ಕೆ ಇವರೇ ಈಗ ಫ್ರೆಂಡ್ಸ್ ಅಲ್ವಾ. ಸ್ವಲ್ಪ ಇದನ್ನೆಲ್ಲ ಕಸ್ಟಮೈಸ್ ಮಾಡೋಣ ನೀಟಾಗಿ ಅಂತ ಹೇಳಿ ಬಂದಿದ್ದೀನಿ. ಇದು ರೋಸ್ಮೆರಿ ಆ್ಯಂಡ್ ದಾಸವಾಳ. ಇದು ರೋಸ್, ಇದು ಕೂಡ ದಾಸವಾಳನೇ. ಇದು ಪಂಪ್ಕಿನ್ ಬರುತ್ತಾ, ಸೊ ಅದು ಇದು ರೋಸ್ಮೆರಿ. ಇಷ್ಟು ಗಾರ್ಡನ್ ಇದೆ, ಇಷ್ಟು ಪಾಟ್ಗಳನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಬಟ್ ತುಂಬ ಬಿಸಿಲಿದೆಯಲ್ಲ, ಸೊ ಇಲ್ಲಿ ವೆದರಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಕಣ್ಣು ಬಿಡೋದಕ್ಕಾಗ್ತಿಲ್ಲ, ಅಷ್ಟು ಇದೆ. ಬೆಳಗ್ಗೆ ಈಗ ಆಲ್ಮೋಸ್ಟ್ 9:30 ಆಗಿರ್ಬೋದು. ನೀವು ಎಷ್ಟು ಬಿಸಿಲಿದೆ ಅಲ್ವಾ ಹೊರಗಡೆ. ನಮ್ಮ ಕರ್ನಾಟಕ ತುಂಬ ಅಮೇಝಿಂಗ್ ಲಕ್ಕಿ ಅಂತ ಹೇಳ್ಬೋದು. ವೆದರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ಬಂದ ತಕ್ಷಣ ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ನಿಜವಾಗ್ಲೂ ತುಂಬ ಶೆಕೆನಪ್ಪ, ಇಲ್ಲಿ ಇರೋದಕ್ಕಾಗಲ್ಲ. ಸೊ ಅಷ್ಟು ಬಿಸಿಲಿದೆ ಅಂದರೆ ಸ್ಟಾರ್ಟಿಂಗ್ 1-2 ಡೇಸ್ ಯಾಕಾದರೂ ಬಂದ್ವಿ ಅಂತ ಅನ್ನಿಸ್ತು. ಇವತ್ತು ಆ ಥರ ಏನಿಲ್ಲ. ಇವತ್ತು ಇಲ್ಲಿ ವೆದರ್ಗೆ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀವಿ ಅಂತ ಹೇಳ್ಬೋದು. ಒಂದೊಂದು ಟೈಮಲ್ಲಿ ನಮಗೆ ತುಂಬ ಬೇಜಾರು, ಅಂದರೆ ಇರಿಟೇಟಿಂಗ್ ಅಂತ ಹೇಳ್ಬೋದು. ಅಷ್ಟು ಬೇಜಾರಾಗ್ಬಿಡ್ತು ನನಗಂತೂ. ನಿಜವಾಗ್ಲೂ ಇಲ್ಲಿ ವೆದರು ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ. ಈಗ ಒನ್ ಡೇ ಬಂದು ಹೋಗ್ಬಿಡ್ತೀವಿ, ಬಟ್ ನಾವು ಇಲ್ಲೇ ಸ್ಟೇ ಆಗೋದಲ್ವಾ. ಈ ವೆದರಲ್ಲಿ ಹಿಂಗಪ್ಪ ನಾವಿಲ್ಲಿರೋದು, ಈ ವೆದರಲ್ಲಿ ಹಿಂಗಪ್ಪ ಇಲ್ಲಿ ಜೀವನ ಮಾಡೋದು ಅನ್ನೋದು ಯೋಚನೆ ಆಗ್ಬಿಟ್ಟಿತ್ತು. ನೀವು ಎಷ್ಟೇ ಫ್ಯಾನ್, AC, ಕೂಲರ್ನ ಬಳಸಿದ್ರು ಕೂಡ ತುಂಬ ಶೆಕೆ. ಯಾಕಂದರೆ ಮನೆ ಒಳಗಡೆ ಅದನ್ನ ಯೂಸ್ ಮಾಡ್ಬೋದು, ಬಟ್ ಹೊರಗಡೆ ಹೋಗ್ತೀವಿ ಅಂತ ಅಂದಾಗ ಎಷ್ಟು ಶೆಕೆ ಇರುತ್ತೆ ಅಂದರೆ ನಿಜವಾಗ್ಲೂ ಇಲ್ಲಿ ಅನುಭವಿಸೋರ್ಗೆ ಗೊತ್ತು ಪಾಪ. ಬಟ್ ಇಲ್ಲಿ ಜನ ಹೆಂಗೆ ಜೀವನ ಮಾಡಬೇಕು ಅಂತ ಅನ್ನಿಸ್ಬಿಟ್ಟು. ಬಟ್ ವೆದರು ವೇರಿಯೇಷನ್ಸ್ ಆಗ್ತಾ ಇರುತ್ತಂತೆ, ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಅಲ್ವಾ. ನಮ್ಮ ಕರ್ನಾಟಕ ನಿಜವಾಗ್ಲೂ ಲಕ್ಕಿ ಅಂತ ಮಿಸ್ ಮಾಡಿಕೊಂಡೆ ನಮ್ಮ ಕರ್ನಾಟಕನ ನಿಜವಾಗ್ಲೂ. ಸೊ ಈ ಟೈಮಲ್ಲಿ ನಮ್ಮ ಕಡೆ ತುಂಬ ಮಳೆ ಬರ್ತಾ ಇದೆ. ಸೊ ಇಲ್ಲಂತೂ ತುಂಬ ಶೆಕೆ, ಮಳೆನೇ ಇಲ್ಲ. ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಹೋಗುತ್ತೆ ಇವತ್ತಿನ ಬ್ಲಾಗ್ ನೀವು ಕೂಡ ನೋಡ್ಬೋದು. ಆ್ಯಂಡ್ ಟೆರಸ್ ಮೇಲೆ ಸ್ವಲ್ಪ ಪಾಟ್ ಇದೆಯಲ್ಲ, ಸೊ ಬಾಲ್ಕನಿನಲ್ಲಿ ಸ್ವಲ್ಪ ಪಾಟ್ ಇರಲಿ ಅಂತ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋದಕ್ಕಿರಲಿ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಲ್ಪ ಪಾಟ್ ಇರಲಿ ಆ್ಯಂಡ್ ಬಾಲ್ಕನಿಯಲ್ಲಿ ಸ್ವಲ್ಪ ಪಾಟ್ ಇರಲಿ ಅಂತ ಹೇಳ್ಬಿಟ್ಟು ಒಳಗಡೆನೂ ಒಂದು ಪಾಟ್ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ನನಗೆ ಡೈನಿಂಗ್ ಟೇಬಲ್ ಮೇಲೆ ಯಾವಾಗಲೂ ಈ ರೀತಿ ಒಂದು ಪಾಟ್ ಇಟ್ಕೊಳೋದು ತುಂಬ ಇಷ್ಟ ಆಗುತ್ತೆ. ಈ ರೀತಿ ಡೈನಿಂಗ್ ಟೇಬಲ್ ಮೇಲೆ ಒಂದು ಪಾಟ್ ಇಡೋದಕ್ಕೆ ಮನೆ ಒಳಗಡೆ. ಇದನ್ನು ಆಲ್ಮೋಸ್ಟ್ 5 ಇಯರ್ಸಿಂದ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಆವಾಗವಾಗ ಈ ಒಂದು ಮನಿ ಪ್ಲಾಂಟ್ನ ಚೇಂಜ್ ಮಾಡ್ತೀನಿ. MH ಇದ್ದಾಗ ಇದನ್ನು ಅಲ್ಲೇ ನೆಟ್ಬಿಟ್ಟು ಬಂದಿದ್ದೆ. ಯಾಕಂದರೆ ಜರ್ನಿ ಪೀರಿಯಡಲ್ಲಿ ಪಾಪ ಅದು ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಅಲ್ಲೇ ನೆಟ್ಟಿದ್ದೆ. ಆ್ಯಂಡ್ ಇಲ್ಲ ಅಂದರೆ ಯಾರಾದ್ರು ಫ್ರೆಂಡ್ಸ್ ಇದ್ದರೆ ಅವರಿಗೆ ಕೊಟ್ಬಿಡ್ತೀನಿ. ತುಂಬ ಉದ್ದ ಬೆಳೆಸಿದ್ದೆ, ಬಟ್ ಇದು ಇವಾಗ ಹಾಕಿರೋದಲ್ವಾ 3 ಡೇಸು. ನಾನು ಇದು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ಬಿಡೋದು ನನಗೆ ತುಂಬ ಇಷ್ಟ. ಹಾಗೆ ಇವತ್ತು ಫ್ರೀ ಇದ್ವಲ್ಲ, ಸೊ ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನಿಂಗ್ ಮಾಡಿದ್ವಿ. ಆ್ಯಂಡ್ ಅರ್ಜುನ್ ಕೂಡ ಡ್ಯೂಟಿಯಿಂದ ಬೇಗ ಬರ್ತೀನಿ, ಹೊರಗಡೆ ಹೋಗೋಣ ಅಂತ ಹೇಳಿದ್ವಿ. ಅಂದರೆ ನಿಯರ್ 1-2-3 ಕಿಲೋಮೀಟರ್ಸಲ್ಲಿ ಹಿಮಾಲಯದಿಂದ ಹೊರದು ಬರೋ ಒಂದು ಗಂಗಾ ನದಿ ಇದೆ. ಸೊ ಫಸ್ಟ್ ಟೈಮ್ ಇಲ್ಲಿ ಬಂದಾಗೆಲ್ಲ ಯಾರು ಇದ್ದಾರೆ ಹಾಗೆಲ್ಲ ಈ ಗಂಗಾ ನದಿ ಸಡನ್ ಅಂದ ತಕ್ಷಣ ನಮಗೂ ಒಂದು ಫೀಲ್ ಬರುತ್ತಲ್ಲ, ಹೌದು ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ನನಗೂ ತುಂಬಾ ಖುಷಿ ಆಯಿತು. ಹತ್ರದಲ್ಲಿದೆ, ಹೆಂಗಿದ್ರು ಗಂಗಾಜಿ ನೋಡ್ಕೊಂಡು ಬರೋಣ ಹೋಗಿ ಅಂತ ಹೇಳಿಬಿಟ್ಟು ಈಗ ಹೊರಟಿದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿ. ಈ ಒಂದು ವಿಡಿಯೋಗೆ ಮುಂಚೆ ನಾನು ಮಾಡಿದ್ದೆ, ಬಟ್ ಅದು ವಾಯ್ಸೇ ಬಂದಿಲ್ಲ ವಿಡಿಯೋದಲ್ಲಿ. ಸೊ ಆಫ್ ಆಗಿಬಿಟ್ಟಿದೆ ವಾಯ್ಸು. ಹಾಗಾಗಿ ಈಗ ವಾಯ್ಸ್ ಓವರ್ ಕೊಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಗಂಗಾಜಿ ಅಂತ ಹೇಳಿ. हाई फाई ओके गुड आजा. ಶಿವಲಿಂಗ, ಬಸವಣ್ಣ, ಗಣೇಶ, ಲಕ್ಷ್ಮೀ,
ಯಾವ್ದು ದೇವರು ಗೊತ್ತಿಲ್ವಲ್ಲ. ಲಕ್ಷ್ಮಿ, ದುರ್ಗಾ ಮಾತಾ. ಕೈ ಮುಗಿ ಮಗ್ನೆ. ಬನಾನ ತಿಂತಿದೀಯಾ ಮಾಮಿಗೆ? ಏನಿದು ಚಿನಿ, ಚೆನ್ನಾಗಿದೆ ಅಲ್ವಾ ಟೆಂಪಲ್? ನಾವು ಸೌತ್ ಆಗಿರೋದ್ರಿಂದ ನಮ್ಮ ಕಡೆ ದೇವರೆಲ್ಲ ನಾರ್ಮಲಿ ನಮ್ಮ ಥರನೇ ಇರುತ್ತೆ. ಸೊ ನಾರ್ತ್ ಅವ್ರು ತುಂಬ ಡಿಫ್ರೆಂಟನ್ನೇ ಮಾಡಿರ್ತಾರೆ. ದೇವ್ರನ್ನೂ ಸಹ ಅವರು ಕಲರ್ದು ವೈಟ್, ಫುಲ್ ವೈಟ್ ಮಾಡಿರ್ತಾರೆ. ಶಿವ ಪಾರ್ವತಿ ಎಲ್ಲ. ಜಮ್ಮುನಲ್ಲೂ ಹಾಗೆ ಫುಲ್ ವೈಟ್ ದೇವ್ರನ್ನೇ ನೋಡ್ತಾ ಇದ್ದಾರೆ. ನಮ್ಮ ಕಡೆ ಶಿವ ಅಂದರೆ ನಾರ್ಮಲಿ ಬ್ಲ್ಯಾಕ್ ಇರುತ್ತೆ, ಬಟ್ ಇಲ್ಲೆಲ್ಲ ಫುಲ್ ವೈಟ್ ದೇವರು. ಡಿಫ್ರೆಂಟ್ ದುರ್ಗಾ ಮಾತಾ. ಆ್ಯಂಡ್ ಟೆಂಪಲ್ ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ ಎಲ್ಲ ಕಡೆನೂ. ನರ್ಮದೇಶ್ವರ್ ಶಿವ ಮಂದಿರ್, ಯದಾವಪುರ, ನ್ಯೂ ಪ್ರಯಾಗ್ರಾಜ್. ಚೆನ್ನಾಗಿದೆ. ಅಷ್ಟು ಹಿಂದಿ ಬರಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಓದ್ತೀನಿ. ಇಲ್ಲಿದೆ ಗಂಗಾ ಮಾತಾ. ಬನ್ನಿ ಎಲ್ಲಿಗೆ ಹೋಗೋಣ. ಓ ಫುಲ್ ವಾವ್, ಚೆನ್ನಾಗಿದೆ. ಏನಿದು ಇಷ್ಟು ದೊಡ್ಡ ನದಿ? ಹಾ, ಬೆಳೆನೇನೋ ಮಾಡಿದ್ದಾರೆ ಅನ್ಸುತ್ತಲ್ವಾ? ದೋಣಿ ಎಲ್ಲ ಇದೆ ಇಲ್ಲಿ. ಮೇ ಬಿ ಇಲ್ಲಿವರೆಗೂ ನೀರು ಬರುತ್ತೆ ಅನ್ಸುತ್ತೆ. ಎಷ್ಟು ಆಳ ಇದೆ. ದೋಣಿ ಎಲ್ಲ ಇದೆ. ಚೆನ್ನಾಗಿದೆ ಅಲ್ವಾ? ನಿಧಾನ ಚಿನಿ. ಚೆನ್ನಾಗಿದೆ ಅಲ್ವಾ? ಅಲ್ಲ, ಗಂಗಾ ನೀರು ಕಮ್ಮಿ ಬರುತ್ತೆ. ಅದೇ ಇಲ್ಲಿವರೆಗೂ ಬಂದಿರೋದು. ಬಟ್ ಅಂದ್ರೆ ನೀರ್ ಕಮ್ಮಿ ಆದಾಗ ಇವರು ಇದ್ ಮಾಡ್ತಾರೆ ಅನ್ಸುತ್ತಲ್ವಾ? ಇಲ್ಲಿ ಬೆಳೆ ಎಲ್ಲ ಬೆಳಿತಾರೆ ಅನ್ಸುತ್ತೆ. ಅಲ್ಲಿವರೆಗೂ ಆ ಎಡ್ಜಿಂದ ಈ ಎಡ್ಜ್ವರೆಗೂ ಬರುತ್ತೆ ಮಳೆಗಾಲದಲ್ಲಿ ಅನ್ಸುತ್ತಲ್ವಾ? ಹಿಮಾಲಯದಿಂದ ಬರುತ್ತಂತೆ ಇದು ದೇವಸ್ಥಾನ. ಇಲ್ಲಿಂದಾನೇ ಇಳಿದೋಗ್ಬೋದು, ಕೆಳಗಡೆ ಮೆಟ್ಲಿದೆ. ಅಂದ್ರೆ ಗಂಗಾಜಿ ಪೂಜೆ ಮಾಡೋದಕ್ಕೆ ಇಲ್ಲಿವರೆಗೂ ನೀರು ಬರುತ್ತೆ ಅನ್ಸುತ್ತೆ. ಮಾಮಿ ಬಿದ್ದೋಗಿಲ್ಲ ಮಗ್ನೆ. ಪೂಜೆ ಆದ್ಮೇಲೆ ಎಲ್ಲ ತೆಗೆದು ಎಸ್ತಿದ್ದಾರೆ ಹಿಂಗೆ. ವಿಗ್ರಹನ ಪಾಪ ಹೆಂಗ್ ಎಸ್ತವ್ರೆ. ಹಿಮಾಲಯದಿಂದ ಹರಿದು ಬರುವಂತ ಗಂಗಾಜಿ ಅಂತೆ. ಅಂದ್ರೆ ನಮಗೂ ಗೊತ್ತಿಲ್ಲ ಇದು ಅಷ್ಟು. ಅಂದ್ರೆ ಯಾರೋ ಹೇಳಿದ್ರಲ್ಲ, ಇಲ್ಲಿ ಹಿಮಾಲಯದಿಂದ ಹರಿದು ಬರುತ್ತೆ ಗಂಗಾಜಿ ಅಂತ. ಸೊ ಅದು ನೀರಿದು. ಇದು ಕೊನೆಗೆ ಸಂಗಮನ ಸೇರುತ್ತೆ ಅಂತಾರೆ. ಇಲ್ಲಿಂದ ಗಂಗಾಜಿ ಹರಿಯುತ್ತೆ, ಅಲ್ಲಿ ಯಮುನಾ ಹರಿಯುತ್ತೆ. ಸೊ ಒಟ್ಟಿಗೆ ಸೇರಿ ಅದು ಸಂಗಮ ಆಗುತ್ತೆ ಅಂತಾರೆ. ನೋಡೋಣ, ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ ಸನ್ಸೆಟ್? ಇಲ್ಲಂದ್ರೆ ಅವ್ರು ಆ ಕಡೆಯಿಂದ ಈ ಕಡೆ ಬರ್ತಾ ಇರೋದಾ? ಆ ಕಡೆ ಹೋಗೋಣ. ಓಕೆ, ಹೋಗೋಣ ಬನ್ನಿ. ಒಂದ್ಸರಿ ರೌಂಡ್ ಹಾಕೊಂಡ್ ಬಂದ್ರಾಗತ್ತೆ. ಎಷ್ಟು ರೂಪಾಯಿ ಕೇಳಿ ಆ ಕಡೆ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ? ಅಂದ್ರೆ ಬೇರೆ ರೋಡ್ ಇಲ್ಲ ಅನ್ಸುತ್ತಲ್ಲ ಆ ಕಡೆಯಿಂದ ಈ ಕಡೆ ಬರಕ್ಕೆ? ಪಾಪ ಹಂಗ್ ನಡ್ಕೊಂಡ್ ಬರ್ತಿದ್ರೆ.
ಹಾಗೆ ಇಲ್ಲಿ ಗಂಗಾ ನದಿ ಹರಿದು ಬರಬೇಕಾದ್ರೆ ಸೊ ಏನು ನೀರಿನ ಒತ್ತಡ ಅದು ಒಂದು ಕಡೆ ಬ್ರಾಂಚಸ್ ಬಂದಿರೋದಷ್ಟೇ, ಅಂದರೆ ತುಂಬ ಚಿಕ್ಕ ನದಿ. ಇನ್ನೊಂದು ಕಡೆ ತುಂಬಾ ದೊಡ್ಡದಾಗಿ ಹರಿಯುವಂಥ ನದಿ ಇದೆ, ಅಂದರೆ ಇದರಿಂದ ಮುಂದೆ ಸೊ ಮೇಲೆ ಅದು ದೊಡ್ಡ ನದಿ ಹರಿಯುತ್ತೆ ಅಂತ ಹೇಳಿದರು. ಹಾಗೆ ಇದು ಸ್ವಲ್ಪ ಅಂದರೆ ಈಗ ನದಿ ಹರಿಬೇಕಾದ್ರೆ ಅದು ಒತ್ತಡ ಜಾಸ್ತಿಯಾಗಿ ಇದು ಕೂಡ ಒಂದು ಅದರ ಬ್ರಾಂಚಸ್ ಅಂದರೆ ಒಂದು 10% ಅಷ್ಟೇ ಇದು ಹರಿತಾ ಇದೆ ಇಲ್ಲಿ, ಇನ್ನು 90% ತುಂಬ ದೊಡ್ಡ ನದಿ ಹರಿಯುತ್ತೆ. ಆ್ಯಂಡ್ ಇದು ಹರಿಬೇಕಾದ್ರೂ ಕೂಡ ಏನು ಫುಲ್ ಎಡ್ಜಸ್ ಕಾಣಿಸ್ತಿದ್ದಿಲ್ಲ, ಅಲ್ಲಿಂದ ಪೂರ್ತಿ ಮನೆವರೆಗೂ ಕೂಡ ಮೇಲ್ಗಡೆ ಇದು ಹರಿಯುತ್ತಂತೆ. ನೋಡ್ತಾ ಇರ್ಬೋದು, ಆಗಸ್ಟ್ ತಿಂಗಳಂತೂ ತುಂಬಾ ದೊಡ್ಡದಾಗಿ ಹರಿಯುತ್ತೆ ಅಂತ ಹೇಳ್ತಿದ್ರು. ಸೊ ಇಲ್ಲಿ ದನ ಕರು ಹಾಗೆ ಜನಗಳು ಕೂಡ ಇದ್ರ ಮಧ್ಯೆ ಓಡಾಡ್ತಿದ್ರು. ಅಷ್ಟೇನು ಆಳ ಇರಲಿಲ್ಲ, ಬಟ್ ಸ್ವಿಮ್ ಮಾಡೋರು ಆರಾಮಾಗಿದೆ ಓಡಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಇವತ್ತು ದೀಪಾವಳಿ ಪೂಜೆ ಇರೋದ್ರಿಂದ ಸೊ ಇಲ್ಲಿ ತುಂಬ ಜನ ಹೆಂಗಸರು ಬಂದು ದೀಪನ ಹಚ್ಚಿ ಮನೆಯಲ್ಲಿ ಹೋಮ ಏನೇನೋ ಮಾಡಿಬಿಟ್ಟು ತಂದು ಇಲ್ಲಿ ಪೂಜೆ ಮಾಡೋದು ಅವ್ರ ಪದ್ಧತಿ. ಸೊ ಇವ್ರು ಕೂಡ ಹಾಗೆ ಮಾಡ್ತಿದ್ದಾರೆ, ಅಂದರೆ ಈವ್ನಿಂಗ್ ಟೈಮ್ ಆಯ್ತಲ್ಲ, ಸೊ ಹಾಗಾಗಿ ಇನ್ನು ಸ್ವಲ್ಪನೇ ಜನ ಬರೋದಕ್ಕೆ ಶುರುವಾದರು. ದೀಪನ ಹಚ್ಚಿ ಬಿಡ್ತಾರೆ ಈಗ ಇದ್ರೊಳಗಡೆ. ಈವ್ನಿಂಗ್ ಟೈಮ್ ಬೋರ್ ಅನ್ನಿಸ್ದಾಗ ಇಲ್ಲಿ ವಾಕಬಲ್ಗಿರ್ಬೋದು, ಹಾಗೆ ಆ ಒಂದು ಸನ್ಸೆಟ್ ನೋಡಿದರೆ ಎಷ್ಟು ಚೆನ್ನಾಗಿ ನಾವಿಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಕೆಲವೊಂದೊಂದು ಪ್ಲೇಸ್ಗೆ ಹೋದಾಗ ಯಾವಾಗ ಮನೆಗೆ ಹೋಗ್ತೀವಿ ಅನ್ನಿಸ್ತು, ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಒಂದು ವಿಲೇಜ್ ಲೈಫ್ ಸ್ಟೈಲೇ ಇಲ್ಲಿ ಗಂಗಾ ನದಿನ ನೆಚ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇದೆ ಈ ಒಂದು ನದಿ ದಂಡೆ ಮೇಲೆ ಅಂತ ಹೇಳ್ಬೋದು. ಒಂದು ಕಡೆ ನದಿ ನೀರು ಕಮ್ಮಿ ಆಗ್ತಾ ಅಲ್ಲಿ ಅವರು ವ್ಯವಸಾಯನ ಶುರು ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಅವರು ಈ ರೀತಿ ದೋಣಿನ ಬಳಸಿ ಇನ್ನೊಂದು ಕಡೆ ಹೋಗಿ ಅಲ್ಲಿ ಕೂಡ ವ್ಯವಸಾಯ ಮಾಡ್ತಿದ್ದಾರೆ. ಬಟ್ ನೀರು ಹರಿಬೇಕಾದ್ರೆ ಇದೆಲ್ಲ ಕೂಡ ಮುಚ್ಕೊಳ್ಳುತ್ತಂತೆ. ಸೊ ತುಂಬಾ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಹಾಗೆ ಇನ್ಮೇಲೆ ಹತ್ತಿರ ಇರೋದ್ರಿಂದ ಇಲ್ಲಿಗೆ ಹೋಗ್ತಾನೆ ಇರ್ತೀನಿ, ಸೊ ವಿಡಿಯೋ ಮಾಡ್ತೀನಿ ಕ್ಲಿಯರಾಗಿ. ಹಾಗೆ ಗಂಗಾ ನದಿ ಎಷ್ಟು ಪವಿತ್ರವಾದ್ದು ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಸೊ ಇಲ್ಲಿ ಎಷ್ಟು ನೀರು ಕೊಳಚೆ ಆಗಿದ್ರೂ ಕೂಡ ನಾವು ಮನೇಲಿ ತಂದಿಟ್ಕೊಂಡು ಇದನ್ನು ಪೂಜೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಹುಳ ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಾನು ನಿಮಗೆ ಕೈಲಿ ತೋರಿಸ್ತಾ ಇದ್ದೀನಿ, ಆ ನೀರು ಅಷ್ಟು ಗಲೀಜಿದೆ, ಬಟ್ ಕೈಯಲ್ಲಿ ಇಟ್ಕೊಂಡು ನೋಡಿದಾಗ ಅದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಿಜವಾಗ್ಲೂ ಗಂಗಾ ನದಿ ದೇವತೆ ಅಂತ ಹೇಳ್ತಾರಲ್ಲ, ಸೊ ನಿಜವಾಗ್ಲೂ ದೇವತೆನೇ ಅಂತ ಹೇಳ್ಬೋದು. ಆ್ಯಂಡ್ ಜೀವನ ಪಾವನ ಆಗೋದಕ್ಕೂ ಕೂಡ ಗಂಗಾ ನದಿನಲ್ಲಿ ಅಸ್ತಿನ ಬಿಡ್ತಾರೆ. ಸೊ ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿರೋದು ನಿಜವಾಗ್ಲೂ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಗಂಗಾ ನದಿ ನೋಡೋದೇ ಒಂದು ಖುಷಿ ಅಂಥದ್ರಲ್ಲಿ ಮುಟ್ಟಿ ಅದನ್ನು ಅನುಭವಿಸೋದಿದೆಯಲ್ಲ, ನಿಜವಾಗ್ಲೂ ಅಮೇಝಿಂಗ್. ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಒಂದೊಂದು ಸ್ಥಳನೂ ತುಂಬಾ ಫೀಲ್ ಮಾಡಬೇಕು. ಸೊ ಹಾಗಷ್ಟೇ ಗೊತ್ತಿರುತ್ತೆ ನಮಗೆ ಆ ಒಂದು ಜಾಗದ ಮಹಿಮೆ ಇರ್ಬೋದು ಅಥವಾ ಜಾಗದ ಏನೋ ಒಂದು. ಬಟ್ ಕೆಲವೊಂದು ಯಾವ ಋಣನೂ ಇಲ್ಲದೆ ನಾವು ಇಲ್ಲಿ ಬಂದು ಸೇರ್ತೀವಲ್ಲ, ಸೊ ಅವಾಗ ಅನಿಸುತ್ತೆ ನಾನೆಲ್ಲೋ ಒಂದು ಕಡೆ ಲಕ್ಕಿ ಗಂಗಾಜಿನ ಮುಟ್ತಾ ಇದ್ದೀನಿ ಅಂತ ಹೇಳಿ. ಪ್ರತಿಯೊಬ್ಬ ಸೋಲ್ಜರ್ ವೈಫು ತುಂಬಾ ಲಕ್ಕಿ. ಯಾಕಂದರೆ ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ನಾಡು, ಹಾಗೆ ಗೊತ್ತಿಲ್ಲದೆ ಇರೋ ನೀರು ನಿಜವಾಗ್ಲೂ ಎಂಜಾಯ್ ಮಾಡ್ತಾರಲ್ಲ, ನಿಜವಾಗ್ಲೂ ಅವರೇ ಲಕ್ಕಿ. ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.